ಶಾಸಕರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೈಲೇಶ್ವರ ಗ್ರಾಮದಲ್ಲಿ ದಿನಾಂಕ 26/5/2026 ಮಂಗಳವಾರದಂದು ದೇವರ ಹಿಪ್ಪರಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ರಾಜುಗೌಡ ಬ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ 2025-26ನೇ ಸಾಲಿನ ತಾಲೂಕು ಪಂಚಾಯಿತಿ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಮೈಲೇಶ್ವರ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಅಂದಾಜು ಮೊತ್ತ 18 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣ ಗುತ್ತಿಗೆದಾರರಾದ ಕೆಆರ್ಐಡಿಎಲ್ ಬಸವನ ಬಾಗೇವಾಡಿಯವರ ನೇತೃತ್ವದಲ್ಲಿ ಅಂಗನವಾಡಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಗ್ರಾಮದ ಪೂಜ್ಯರಾದ ಬಸಯ್ಯ ಹಿರೇಮಠ್, ಮಲ್ಲಯ್ಯ ಸಿದ್ದರಾಮಯ್ಯ ಮಠಪತಿ, ಪ್ರಭುಲಿಂಗ ಮಠಪತಿ, ಕಾಂಗ್ರೆಸ್ ಪಕ್ಷ ಧುರೀಣರಾದ ಎಸ್ಐ ಚೌಧರಿ, ನಿವೃತ್ತ ದೈಹಿಕ ಶಿಕ್ಷಕರಾದ ಬಾಳಸಾಬ್ ಸಿ ಕೋರಿ, ಎನ್ಎಸ್ ಕುಳಗೇರಿ, ತಾಳಿಕೋಟೆ ತಾಲೂಕಿನ ಘಟಕದ ಜೆಡಿಎಸ್ ಅಧ್ಯಕ್ಷರಾದ ಮಡು ಸೌಕಾರ್, ಗುತ್ತಿಗೆದಾರರಾದ ನಿಂಗನಗೌಡ ಬಿರಾದರ್ ಅಗ್ನಿ, ಎಸ್ಎಸ್ ಚೌಧರಿ, ಶರಣು ಬ ದೇಸಾಯಿ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಅಂಗನವಾಡಿ ಕಟ್ಟಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇದೇ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ 2025-26ನೇ ಸಾಲಿನ ಕಾಲೋನಿ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಅಂದಾಜು ಮೊತ್ತ 50 ಲಕ್ಷ ರೂಪಾಯಿಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಪೂಜೆಯನ್ನು ಸ್ಥಳೀಯ ಶಾಸಕರು, ಪೂಜ್ಯರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ತಾಳಿಕೋಟೆ ಮಾಜಿ ಅಧ್ಯಕ್ಷರುಗಳಾದ ಎಸ್ಬಿ ಇಲಕಲ್, ಜೆಡಿಎಸ್ ಧುರೀಣರಾದ ಎಸ್ಎಸ್ ಕುಳಗೇರಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಉಮೇಶ್ ಎಸ್ ಬೂದಿಹಾಳ್, ಅಪ್ಪು ಬ ಕುಳಗೇರಿ, ಶ್ರೀಮತಿ ರೇಣುಕಾ ಸಂಗನಗೌಡ ಬಿರಾದರ್, ಅಂಗನವಾಡಿ ಕಾರ್ಯಕರ್ತೆ ತಾಳಿಕೋಟೆ, ಪಿಡಬ್ಲ್ಯೂಡಿ ಮೈಲಕೂಲಿ ನಿವೃತ್ತ ಕಾರ್ಮಿಕರಾದ ಯಮನಪ್ಪ ಮಲಕಪ್ಪ ದೊಡ್ಡಮನಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಸಿಸಿ ರಸ್ತೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಇವೆರಡು ಪೂಜಾ ಕಾರ್ಯಕ್ರಮಗಳ ನಂತರ ಗ್ರಾಮದ ಮಾರುತಿ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬಸಯ್ಯ ಹಿರೇಮಠ್ ವಹಿಸಿದ್ರು. ಅಧ್ಯಕ್ಷತೆಯನ್ನು ಶಾಸಕರಾದ ರಾಜುಗೌಡ ಬ ಪಾಟೀಲ್ ವಹಿಸಿದ್ರು. ಇವರೊಂದಿಗೆ ಮುಖ್ಯ ಅತಿಥಿಗಳಾಗಿ ಗ್ರಾಮದ ಹಿರಿಯರಾದ ಎಸ್ಐ ಚೌಧರಿ, ಬ ಸಾಲವಾಡಗಿ, ಮಾಜಿ ಅಧ್ಯಕ್ಷರಾದ ಮಲ್ಲನಗೌಡ ಪೊಲೀಸ್ ಪಾಟೀಲ್, ಶಳ್ಳಗಿ ದೇಸಾಯಿ ಹಾಗೂ ಸುತ್ತಮುತ್ತಲಿನ ರಾಜಕೀಯ ಧುರೀಣರು ವೇದಿಕೆಯನ್ನ ಹಂಚಿಕೊಂಡಿದ್ರು. ಈ ಕಾರ್ಯಕ್ರಮದ ಸ್ವಾಗತವನ್ನ ನಾಗಣ್ಣ ಅಮ್ರಪ್ಪ ದೇಸಾಯಿ, ಪೋಸ್ಟ್ ಮಾಸ್ಟರ್ ಮಲ್ಲೇಶ್ವರ ಸ್ವಾಗತ ಕಾರ್ಯಕ್ರಮವನ್ನ ನೆರವೇರಿಸಿದ ನಂತರ ತಾಳಿಕೋಟೆ ತಾಲೂಕು ಘಟಕದ ಜೆಡಿಎಸ್ ಅಧ್ಯಕ್ಷರಾದ ಮಡು ಸೌಕಾರ್ ಈ ಸಭೆಯನ್ನ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರ ಶಾಸಕರು ಈ ಸಭೆಯನ್ನ ಉದ್ದೇಶಿಸಿ ಗ್ರಾಮದ ಬೇಡಿಕೆಗಳಾದ ಮಾರುತಿ ದೇವಸ್ಥಾನಕ್ಕೆ ತಮ್ಮ ಅನುದಾನದಲ್ಲಿ 5 ಲಕ್ಷಗಳನ್ನು ಹಾಗೂ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ 5 ಲಕ್ಷ ರೂಪಾಯಿ ಕೊಡುವುದಾಗಿ ಹೇಳಿದ್ದರಲ್ಲಿ ಮಾರುತಿ ದೇವಸ್ಥಾನಕ್ಕೆ ಈಗಾಗಲೇ ಕೊಟ್ಟಿದ್ದು ಮುಂಬರುವ ದಿನಮಾನಗಳಲ್ಲಿ 5 ಲಕ್ಷ ರುಗಳನ್ನು ಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ತಮ್ಮ ಅನುದಾನದಲ್ಲಿ ಮಂಜೂರು ಮಾಡುತ್ತೇನೆಂದು ಹೇಳಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮುಕ್ತಾಯಗೊಳಿಸಿದರು. ವರದಿಗಾರರು ಸಂಗಮೇಶ್ ಸಿ ಚೌಧರಿ. ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಲ್ಲಿ ಆಗಮಿಸಿದಂತ ಹಿರಿಯರಾದಂತ ಚರಗಿ ದೇಸಾಯಿ ಅವರೇ, ಅದೇ ರೀತಿ ಇನ್ನೋರ್ವ ಆತ್ಮೀಯ ಸಹೋದರಾದಂತ ಎಂ ಪಾಟೀಲ್, ವಿಶ್ವನಾಥ್ ನಾಡ್ಗಡ್ ಅವರೇ, ಪಂಚಾಕ್ಷರಿ ಮುದ್ದೆ ಅವರೇ, ಇದೇ ಗ್ರಾಮದ ಹಿರಿಯರಾದಂತ ಚೌಧರಿ ಸಫಾರ್ ಅವರೇ, ನನ್ನ ಜೊತೆಯಲ್ಲಿ ಆಗಮಿಸಿದಂತ ಮಡು ಸಫಾರ್ ಬಿರಾದರ್ ಅವರೇ, ಇನ್ನೋರ್ವ ಆತ್ಮೀಯ ಸಹೋದರಾದಂತ ರಾಜು ಅವರೇ, ಅವರಿವರನ್ನದೇ ಇಲ್ಲಿ ಉಪಸ್ಥಿತಿರುವಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ಅಣ್ಣ ತಮ್ಮಂದರೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಹಾಗೂ ಸಹೋದರರೇ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ದಿವಸ ನಾವು ಎಲ್ಲೇ ಭೂಮಿ ಪೂಜಾ ಹೋದ್ರೂ ಸಹಿತ ಎಲ್ಲಿ ಕಾರ್ಯಕ್ರಮ ಮಾಹಿಕ ಭಾಷಣ ಮಾಡುವಂತದ್ದು ಮಾಡಿಲ್ಲ. ಅಲ್ಲಿ ಚರಗಿ ಒಳಗೆ ಅಂಬೇಡ್ಕರ್ ಫೋನ್ ಮಾಡಿದ್ವಿ, ಅಲ್ಲಿ ಬಿಡ್ಲಿಲ್ಲ. ಅಲ್ಲಿ ಒಂದ್ ಸಣ್ಣ ಸಭೆ ಮಾಡಿದ್ದ ನಮ್ಗೆ ಆಡ್ಕೊಡ್ರು ಇಲ್ಲ, ನಮ್ಮ ಮನೆಗೆ ಚಾ ಕುಡಿಬೇಕಂತ ಕರ್ಕೊಂಡು ಹೋಗಿ ನಾಷ್ಟ ಮಾಡಿ ಚಾ ಕುಡಿಸ್ಬೇಕು ಅನ್ನೋದ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ತಡ ಆಯ್ತು. ಯಾಕಂದ್ರೆ ಇನ್ನೂ ನಾನು ಬೆಂಗಳೂರಿಗೆ ಹೋಗೋದು ಇನ್ನೂ 2 ತಾರೀಕು ಒಳಗೆ 2 ಲಕ್ಷ ಅದಾವ. ಅದಕ್ಕೆ ಮೈಲೇಶ್ವರದಾಗ ಏನ್ ಕಾಡ್ರಿ ಸುಮ್ ಪೂಜಾ ಮಾಡಿ ಹೋಗೋದು ನಮ್ದೇ ಊರ ಅಂತ ಹೇಳಿದ್. ಆದ್ರ ನೀವೆಲ್ಲರೂ ಬಹಳ ಪ್ರೀತಿಯನ್ನ ತೋರಿಸಿ ಬಹಳ
ಅದ್ದೂರಿಯಾಗಿ ನನ್ನನ್ನು ಸ್ವಾಗತ ಮಾಡಿ ಏನು ಪ್ರೀತಿಯನ್ನು ತೋರಿಸಿರಿ ಅದಕ್ಕೆ ಸದಾ ಚಿರುಣಿ ಅನ್ನಂತ ಮಾತನ್ನ ಪ್ರಥಮವಾಗಿ ಹೇಳಿ ಬಯಸ್ತೀನಿ. ಅದೇ ರೀತಿ ತಮ್ಮೆಲ್ಲರ ಬಹುದಿನಗಳ ಬೇಡಿಕೆ ಏನಿತ್ತಂದ್ರ ನಮ್ಗ ಅಂಗನವಾಡಿ ಮಕ್ಕಳಿಗೆ ತೊಂದರೆ ಅದ, ಅಂಗನವಾಡಿ ಬೇಕು. ಆಮ್ಯಾಗ ಕಳೆದ ನಾವು ಉಮೇಶ್ವರ್ ಮನಿಗೆ ಓಪನಿಂಗ್ ಬಂದಾಗ ನಮ್ಗೊಂದು CC ಬೇಕಂತ ಹೇಳಿದ್ರಿ. ಏನೋ ಬಸವಣ್ಣಪ್ಪನ ಆಶೀರ್ವಾದ ಬೇಗನೆ ನಿಮ್ಗೆ ಎರಡೂ ಕೃಪಾಶೀರ್ವಾದ ಆದ್ರ ನಿಮ್ಗೆ ಗೊತ್ತಿರ್ಲಿ. ಮೊದ್ಲು ಕೇಳಿದಾಗ ನೀವು ಪ್ರಥಮ ಹನುಮಂತ ದೇವ್ರ ಗುಡಿಗೆ ಒಂದು 5 ಲಕ್ಷ ಕೊಡ್ರಿ ಅಂತಿದ್ರಿ. ಅದೇ ರೀತಿ ಶಾಲಾ ರಿಪೇರಿಗೆ ಒಂದು 5 ಲಕ್ಷ ಕೊಟ್ಟಿದ್ರಿ. ಈಗ ನೆಕ್ಸ್ಟ್ ಏನ್ ಉಳಿದ್ರಂದ್ರ ಆ ಸಮುದಾಯ ಭವನಕ್ಕೆ ಒಂದು 5 ಲಕ್ಷ ಕೊಡ್ಬೇಕಿದೆ. ಈ ಬರುವಂತ ದಿನದಾಗ ಶೀಘ್ರವಾಗಿ ಅದನ್ನ ಮಾಡಿಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀವಿ. ಜಲ್ದಿನೇ ಬರ್ತದ, ದಿವಸನೂ ಹೋಗಂಗಿಲ್ಲ. ಈಗ ಏನೋ ಮೈಲೇಶ್ವರ ಬಸವಣ್ಣಪ್ಪನ ಆಶೀರ್ವಾದ ಪಟ್ ಕೆಲಸ ಆಗ್ತಾವ. ಯಾಕಂದ್ರ ಈ ಸರ್ಕಾರದಾಗ ಹೆಂಗ ಪರಿಸ್ಥಿತಿ ಅಂದ್ರ ಲಾಟ್ರಿ ಹೊಡೆದಂಗ ನಾವು ಬೆನ್ನ ಹತ್ತಿರ್ತೇವಿ, ಯಾವಾಗ ಬರ್ತಾವ ನನಗೆ ಗೊತ್ತಿಲ್ಲ. ಅದಕ್ಕ ಆದಷ್ಟು ಬೇಗನೆ ಇದು ಅಂತೂ ಬರ್ತದ. ನಮ್ಮ MLA ಗ್ರಾಂಟ್ ನಮ್ಗ ಇದ್ದೇ ಇರ್ತದ. ಅದಕ್ಕ ನಾನು ಎಲ್ಲ ಯುವಕ ಮಿತ್ರರಿಗೆ ನಮ್ಮ ಹಿರಿಯರಿಗೆ ಏನಾಯ್ತಂದ್ರ ಕಾಂಟ್ರಾಕ್ಟರ್ ಬಂದಾಗ ಸಚಿನ್ ಅಂತೇಳಿ ಲ್ಯಾಂಡ್ ಆರ್ಮಿಯಿಂದ ಹಾಕಿಸ್ಕೊಂಡ್ ಬಂದಿದ್ದು ಗ್ರಾಂಟ್ ಐತದು. ಅದಕ್ಕ ನೀವೆಲ್ಲರೂ ಸಹಕಾರ ಮಾಡ್ರಿ. ಅವರು ಪಾರ್ಟಿ ವರ್ಕ್ ಮಾಡೇ ಹೋಗ್ತಾರೆ. ಇವತ್ತ ತಿಳ್ಕೊಳದಾಗ ಕೆರುಟಿಗೆ ಒಳಗ LACC ರಸ್ತೆ ಮನೆಗಳು ಮಾಡಿದ್ರು ಸಹಿತ ನೀವು ಹೋಗಿ ಕೇಳಬಹುದು, ಇಂಥ ಪಾರ್ಟಿ ವರ್ಕ್ ಎಷ್ಟು ಯಾವ MLA ಮಾಡ್ಸಿಲ್ಲ ಅಂತ ಹೇಳ್ತಾರೆ. ಅದಕ್ಕ ಇಲ್ಲಿ ಆದ್ರೂ ತಾವು ಒಳ್ಳೆಯ ಗುಣಮಟ್ಟದ ಕೆಲಸ ಅವ್ರು ಮಾಡಂತ ನಿರ್ದೇಶನ ಕೊಟ್ಟಿರ್ತೀನಿ. ಏನೋ ಅಂತ ಅಡೆತಡೆ ಬಂದ್ರು ಸಹಿತ ಅವನು ದಂಡವಾದನ ನೀವೆಲ್ಲರೂ ಸಹಕಾರ ಮಾಡ್ರಿ. ಒಳ್ಳೆ ರೀತಿಯಿಂದ ಮಾಡಿ ಕೊಡ್ತಾನ. ಅವ್ರಿಗೆ ಹೇಳ್ತೀನಿ ನಾನು ನೀವು ನೀಟಾಗೆ ಮಾಡ್ಬೇಕಂತೇಳಿ. ಅಂಗನವಾಡಿ ಅಂತೂ ಅಚ್ಚುಕಟ್ಟಾಗಿ ಹೊಸ ಪದ್ಧತಿ ಪ್ರಕಾರ 18 ಲಕ್ಷ ಅದು ಮಾಡ್ಬೇಕಂತ ಅದು ಮಾಡ್ತಾರೆ. ಅದಕ್ಕ ನಿಮ್ಮೆಲ್ಲರ ಸಹಾಯ ಸಹಕಾರ ಇರ್ಲಿ. ಬರುವಂತ ನಿಮ್ಮಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಏನ್ ಬೇಕಾದ್ರೂ ಸಹಿತ ನಿಮ್ ಜೊತೆ ನಿಂತು ಮಾಡಿಕೊಡುವಂತ ಕೆಲಸ ಪ್ರಾಮಾಣಿಕವಾಗಿ ನಾ ಮಾಡ್ತೀನಿ ಅನ್ನಂತ ಮಾತನ್ನ ಹೇಳಿ ಎಲ್ಲರಿಗೆ ಮತ್ತೊಮ್ಮೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.